ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅತ್ಯಮ್ಮ, ಇವರು ಮೋನಿಕಾ ಅಂತ ನನ್ನ ಪರಿಚಯದವರು, ನಮ್ಮ ಊರಿನ ಚೇರ್ಮನ್ರ ಮಗಳು. ಯಜಮಾನ್ರೆ, ನಾನು ಮೋನಿಕನ್ನ ಇಲ್ಲಿ ಇರಿಸ್ಕೊಂಡಿದ್ದು ನಿಮ್ಗೆ ಇಷ್ಟ ಆಗಲಿಲ್ಲ ಅಲ್ವಾ? ಹೌದು ಅಖಿಲ, ನೀನು ಆ ಹುಡುಗಿಗೆ ಈ ಮನೇಲಿ ಇರೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಯಾಕೆ ರಘು? ಅಖಿಲ, ಅಗತ್ಯ ಇರೋರಿಗೆ ಸಹಾಯ ಮಾಡೋದು ಅರಸನಕೋಟೆಯವ್ರ ಗುಣ, ಒಪ್ಕೋತೀನಿ. ಆದರೆ ಈಗ ಮನೇಲಿ ನಡೀತಿರೋದೆಲ್ಲ ನೋಡ್ತಿದ್ರೆ ಯಾವ ಹೂತದಲ್ಲಿ ಯಾವ ಹಾವು ಇದೆಯೋ ಅನ್ನೋ ಆತಂಕ ಶುರುವಾಗಿದೆ. ಹೀಗಿರುವಾಗ ಆ ಹುಡುಗಿ ನಮ್ಮನೇಲಿರೋದು ಎಷ್ಟರ ಮಟ್ಟಿಗೆ ಸರಿ? ಇವಾಗ ಈ ಮನೇಲಿರೋ ಸಮಸ್ಯೆಗಳು ಸಾಲ್ದ ಪಾರು. ಆ ಹುಡುಗಿನ ಯಾಕೆ ಇರಿಸ್ಕೋಬೇಕಾಗಿತ್ತು ಅಂತ. ನಾನೇನು ಇಷ್ಟಪಟ್ಟು ಆ ಹುಡುಗಿನ ಇಲ್ಲಿ ಇರಿಸ್ಕೊಳ್ಳಿಲ್ಲ ಯಜಮಾನ್ರೆ. ಆ ಹುಡುಗಿ ನಮ್ಮ ಪಾರ್ವತಿ ಕರ್ಕೊಂಡು ಬಂದ ಹುಡುಗಿ ಅನ್ನೋ ಕಾರಣಕ್ಕೆ ನಾನು ಒಪ್ಪಿಗೆ ಕೊಟ್ಟಿದ್ದು. ಪಾರ್ವತಿಯಿಂದ ಯಾವುದೇ ಕಾರಣಕ್ಕೂ ಯಾವ ತಪ್ಪು ನಡೆಯಲ್ಲ ಅನ್ನೋ ನಂಬಿಕೆ ನಂದು. ಏನು, ಆ ಹುಡುಗಿನ ಇಲ್ಲಿರಿಸ್ಕೊಳ್ಳೋದು ನಿಮ್ಗೆ ಇಷ್ಟ ಇಲ್ವಾ? ಮತ್ತ್ಯಾಕೆ ಪಾರು, ಆ ಹುಡುಗಿ ನಮ್ಮೂರು ಚೇರ್ಮನ್ ಮಗಳು, ಅವಳಿಂದ ನನಗೆ ಸಹಾಯ ಆಗಿದೆ, ಅವಳು ಇಲ್ಲಿರಲಿ ಅಂತ ಹೇಳ್ದೆ. ಅಮ್ಮ ಅಂತ ಪರ್ಮಿಷನ್ ಬೇರೆ ಕೇಳ್ದೆ. ನಿಜ ಹೇಳು ಪಾರು, ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅಂತ ನನಗೆ ಅನ್ನಿಸ್ತಾ ಇದೆ. ಆ ಹುಡುಗಿ ನಿಮ್ಮೂರೋಳ? ನಂಬಿಕೆ ಬರ್ತಾ ಇಲ್ವಾ ಯಜಮಾನ್ರೆ? ಇಲ್ಲ. ಯಾಕೆ ಅಂದರೆ ನಿಮ್ಮ ಊರಿನ ಚೇರ್ಮನ್ ಬಗ್ಗೆ ನಾನು ಸಾರ್ಥಿ ಹತ್ರ ಕೇಳ್ಪಟ್ಟಿದ್ದೀನಿ. ಅವ್ರದ್ದು ತುಂಬ ಸಂಪ್ರದಾಯಸ್ಥರ ಕುಟುಂಬ ಅಂತೆ. ಅವ್ರ ಮಗಳನ್ನ ಮನೆಯಿಂದ ಆಚೆ ಕಳಿಸ್ಬೇಕಾಗುತ್ತೆ ಅಂತ ಊರಲ್ಲೇ ಇರೋ ಒಬ್ಬ ಹುಡುಗನ ನೋಡಿ ಮದುವೆ ಮಾಡಿ ಮನೆ ಅಳಿಯ ಮಾಡ್ಕೊಂಡಿದ್ದಾರಂತೆ. ಹೀಗಿರುವಾಗ ನಮ್ಮ ಮನೆಗೆ ಬಂದಿರೋ ಹುಡುಗಿ ಹೇಗೆ ಅವ್ರ ಮಗಳಾಗಕ್ಕೆ ಸಾಧ್ಯ? ಹೌದು ಯಜಮಾನ್ರೆ, ಆ ಹುಡುಗಿ ನಮ್ಮ ಊರಿನ ಚೇರ್ಮನ್ರ ಮಗಳಲ್ಲ. ಮತ್ತೆ ಯಾಕೆ ಎಲ್ರ ಮುಂದೆ ಸುಳ್ಳು ಹೇಳಿದೆ ಪಾರು? ಕಾರಣ ಇದೆ ಯಜಮಾನ್ರೆ. ನಿಮ್ಮಿಂದ ಯಾವ ವಿಷಯನೂ ಮುಚ್ಚಿಡೋ ಉದ್ದೇಶ ನನಗಿಲ್ಲ. ಸರಿ, ಹಾಗಾದ್ರೆ ಸತ್ಯ ಏನು ಅಂತ ಹೇಳು ಪಾರು. ಅದು ಎಷ್ಟು ಧೈರ್ಯ ಇದ್ರೆ ಯಾರಿಗೂ ಗೊತ್ತಾಗ್ತಾ ಇರೋ ಹಾಗೆ ಇಲ್ಲಿಗೆ ಬಂದಿದ್ಯಾ ನೀನು? ಬಾ. ಡೋರ್ ಯಾಕೆ ಓಪನ್ ಮಾಡಿದ್ಯಾ? ಯಾರಾದ್ರೂ ಬಂದ್ರೆ ಏನ್ ಮಾಡ್ತೀಯಾ? ಇವನು ನನಗೆ ಮೋಸ ಮಾಡಿದ್ದಾನೆ. ಇವಾಗ ನಾನು ಹೇಳಿದ್ದನ್ನ ಕೇಳಿದ ಮೇಲೂ ಹಾಗೆ ಅನ್ಸುತ್ತಾ? ನೋಡೋಣ. ಮೋನಿಕಾ, ವೇಟ್ ಎ ಸೆಕೆಂಡ್. ಯಾಕೆ ವಿಷಯನ ಎಲ್ಲಿಂದ ಎಲ್ಲಿಗೂ ಹೇಳ್ಕೊಂಡು ಹೋಗ್ತಿದ್ಯಲ್ಲ? ಯಾಕೆ ಗಾಬರಿ ಆಗ್ತೀಯ ಪ್ರೀತು? ಓ, ಎಲ್ಲಿಂದ ಸಿಗಾಕೊಂಡ್ಬಿಡ್ತೀಯೋ ಅಂತನಾ? ಪ್ರೀತು ನನ್ನ ನಂಬಿಸಿ ಮೋಸ ಮಾಡಿದ್ದಾನೆ. ನಾವಿಬ್ರು ಕಾಲೇಜಲ್ಲಿದ್ದಾಗಿಂದ ಒಬ್ರನ್ನೊಬ್ರು ಲವ್ ಮಾಡ್ತಿದ್ವಿ. ಆಗ ನಾವು ಮದುವೆ ಆಗೋಣ ಅಂದರೆ ಬೇಡ ಅಂತ ಹೇಳಿ ಬಾಯಿ ಮುಚ್ಚಿಸ್ದ. ಒಂದು ವೇಳೆ ಆ ಹುಡುಗಿ ಹೇಳಿದ್ದೆ ನಿಜ ಆಗಿದ್ರೆ? ಏನು ಹೇಳ್ತಾ ಇದ್ದೀರಾ ಯಜಮಾನ್ರೆ? ನಿಮ್ಮ ತಮ್ಮನ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ? ನಂಬಿಕೆ ಇದೆ, ಆದರೆ ಕಾಲೇಜ್ಗೆ ಹೋಗುವಾಗ ಪ್ರೀತಿಗೆ ತುಂಬ ಜನ ಹುಡುಗಿರ್ ಫ್ರೆಂಡ್ಸ್ ಇದ್ರು.
ಅವ್ರ ಜೊತೆ ಅವನು ನೈಟ್ ಪಾರ್ಟೀಸ್ ಎಲ್ಲ ಮಾಡ್ತಾ ಇದ್ದ. ಇದನ್ನೆಲ್ಲ ಗಮನಿಸಿದ್ರೆ ಆ ಟೈಮಲ್ಲಿ ಪ್ರೀತಿಗೂ ಆ ಹುಡುಗಿಗೂ ಲವ್ ಆಗಿದ್ರೂ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ಇಲ್ಲ ಯಜಮಾನ್ರೆ, ಒಂದು ವೇಳೆ ನಿಮ್ಮ ತಮ್ಮ ಹುಡುಗಿನ ಪ್ರೀತಿ ಮಾಡಿದ್ದಿದ್ರೆ ನಮ್ಮ ಹತ್ರ ಹೇಳ್ಕೊಳ್ತಿದ್ರಲ್ವಾ? ಒಂದು ವೇಳೆ ನಮ್ಮಿಂದ ಮುಚ್ಚಿಟ್ಟಿದ್ರು ಜನನಿ ಅವ್ರನ್ನ ಮದುವೆ ಆಗೋಕ್ಕೂ ಮುಂಚೆ ಅವ್ರ ಹತ್ರನಾದರೂ ಹೇಳಿರ್ತಿದ್ರು ತಾನೆ. ಆದರೆ ಆ ಹುಡುಗಿ ಹೇಳಿಕೆ ಮೇಲೆ ನಂಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ ಯಜಮಾನ್ರೆ. ಅವಳ ಕಣ್ಣಲ್ಲಿ ಸತ್ಯ ಕಾಣಿಸ್ತಾ ಇಲ್ಲ. ನನಗನ್ಸೋ ಪ್ರಕಾರ ನಿಮ್ಮ ತಮ್ಮನ ನೋವಿನ ಹಿಂದೆ ಆ ಹುಡುಗಿನೇ ಯಾಕಿರಬಾರ್ದು ಅಂತ ಅನ್ನಿಸ್ತಾ ಇದೆ. ನನಗೇನೋ ಹಾಗೆ ಅನ್ನಿಸ್ತಾ ಇಲ್ಲ ಪಾರು. ಸರಿ, ನೀವು ಹೇಳಿರೋ ಪ್ರಕಾರನೇ ನಾವು ಯೋಚನೆ ಮಾಡೋಣ. ನಿಮ್ಮ ತಮ್ಮ ಹುಡುಗಿನ ಪ್ರೀತಿ ಮಾಡಿರ್ಬೋದು, ಗಾಡೀಲಿ ಕೂರ್ಸ್ಕೊಂಡು ಸುತ್ತಾಡಿರ್ಬೋದು. ಆದರೆ ಮನೆಗೆ ಯಾವತ್ತಾರು ಕರ್ಕೊಂಡು ಬಂದಿದ್ದಾರಾ? ಇಲ್ಲ. ಇಲ್ಲ ಅಲ್ವಾ? ಈಗಲೂ ಅಷ್ಟೇ ಆ ಹುಡುಗಿನ ತಾನಾಗಿ ಬಂದಿರೋದು. ಮದುವೆ ಆಗದೆ ಇರೋ ಹುಡುಗಿ ತಾನು ಪ್ರೀತಿಸಿರೋ ಹುಡುಗಂಗೆ ಮದುವೆ ಆಗಿದೆ ಅಂತ ಗೊತ್ತಿದ್ರು ಅವನಿರೋ ಜಾಗಕ್ಕೆ ಬರ್ತಾಳೆ. ಅದು ತನ್ನ ಹುಡುಗನ ಹೆಂಡತಿ ಮನೆ ನಿಲ್ದಿರೋ ಸಮಯದಲ್ಲಿ. ಅಲ್ಲಿಗೆ ಮನೆಯಲ್ಲಿ ತಾನು ಬಂದಿರೋದನ್ನ ಯಾರಿಗೂ ಗೊತ್ತು ಮಾಡೋ ಉದ್ದೇಶ ಅವಳದಾಗಿರ್ಲಿಲ್ಲ ಅಂತ ಅರ್ಥ ತಾನೆ. ಅದು ಅಲ್ಲದೆ ಜನನಿಯವ್ರ ಊರಲ್ಲಿ ಇಲ್ದೇ ಇರೋದು ಅವಳಿಗೆ ಹೇಗೆ ಗೊತ್ತಾಯ್ತು? ನಿಮ್ಮ ತಮ್ಮಂಗೆ ಆ ಹುಡುಗಿ ಬಂದಿರೋದು ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ತಾನೇ ಅವ್ರು ಜಾಸ್ತಿ ಅವ್ರ ಸಮಯನ ರೂಮಿಂದ ಹೊರಗೆ ಕಳೀತಾರೆ. ಹೀಗಿರೋವಾಗ ಜನನಿ ಮನೇಲಿಲ್ಲ, ನೀನು ಬಾ ಅಂತ ಅವ್ರು ಕರೆದಿರ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಹಾಗೆ ತನಗಾಗಿರೋ ಮೋಸನ ಮರೆತು ಮತ್ತೆ ಅದೇ ಹುಡುಗನ್ನ ಪ್ರೀತಿ ಮಾಡೋ ಥರನೂ ನನಗೆ ಕಾಣಿಸ್ತಾ ಇಲ್ಲ. ನನ್ನ ಮನಸ್ಸಲ್ಲೂ ಆ ಹುಡುಗಿ ಬಗ್ಗೆ 10 ಗೊಂದಲಗಳಿವೆ. ಅದನ್ನೆಲ್ಲ ನಾವು ತಿಳ್ಕೋಬೇಕು ಅಂತಂದರೆ ಸ್ವಲ್ಪ ದಿನದ ಮಟ್ಟಿಗಾದರೂ ಆ ಹುಡುಗಿ ನಮ್ಮ ಕಣ್ಮುಂದೆನೇ ಇರಬೇಕು. ಅದಕ್ಕೆ ಈ ರೀತಿ ಸುಳ್ಳು ಹೇಳಿದೆ. ಆದರೂ ಈ ಸಂದರ್ಭದಲ್ಲಿ ಬಂದಿರೋ ಆ ಹುಡುಗಿನ ಹೇಗೆ ನಂಬೋದು? ಆ ಹುಡುಗಿ ಏನು ಹೋಗಿ ಬಂದು ಮಾಡ್ಕೊಂಡಿರಲ್ಲ. ಇಲ್ಲೇ ಸ್ವಲ್ಪ ದಿವಸ ಇರ್ತಾಳೆ, ನಮ್ಮ ಕಣ್ಮುಂದೆನೇ ಓಡಾಡ್ಕೊಂಡಿರ್ತಾಳೆ. ಅದು ಅಲ್ಲದೆ ಪಾರ್ವತಿ ಊರಿನ ಚೇರ್ಮನ್ರ ಮಗಳು ಅಂತ ಪಾರ್ವತಿನೇ ಹೇಳಿದಾಳೆ. ಇಲ್ಲಿ ನಾವು ಇಲ್ಲಿಗೆ ಬಂದಿರೋ ಹುಡುಗಿನ ನಂಬೋದಕ್ಕಿಂತ ಹೆಚ್ಚಾಗಿ ಪಾರ್ವತಿನ ನಂಬಬೇಕಾಗಿದೆ. ಅಖಿಲ, ಪಾರ್ವತಿನೇ ಈ ಹುಡುಗಿನ ಕರ್ಕೊಂಡು ಬಂದಿರ್ಬೋದು. ಆದರೆ ಈ ಹಿಂದೆ ಮನೆಗೆ ಬಂದ ಹುಡುಗಿರಲ್ಲ ಏನೆಲ್ಲ ಅನಾಹುತ ಮಾಡಿದ್ರು ಅಂತ ನಿನ್ಗೆ ಗೊತ್ತು ತಾನೆ? ಪಾರ್ವತಿ ಇದ್ದಾಳೆ ರಘು, ಅವಳೇ ಎಲ್ಲ ನಿಭಾಯಿಸ್ತಾಳೆ. ಅರಸನಕೋಟೆಯ ಜನರಿಗೆ ಯಾವುದೇ ರೀತಿಯ ಆಪತ್ತು ಬರದೇ ಇರೋ ಥರ ನಮ್ಮ ಪಾರ್ವತಿ ನೋಡ್ಕೋತಾಳೆ. ಅವಳ ಬಗ್ಗೆ ನನಗೆ ಅಪಾರವಾದ ನಂಬಿಕೆ ಇದೆ. ನನ್ನ ಉದ್ದೇಶ ಇಷ್ಟೇ ಯಜಮಾನ್ರೆ, ಯಾರಿಂದ ಯಾರಿಗೂ ಅನ್ಯಾಯ ಆಗಬಾರ್ದು. ಯಾಕೆ ಅಂದರೆ ಅರಸನಕೋಟೆ ಅನ್ಯಾಯ ಆಗಿದೆ ಅಂತ ಬಂದವ್ರಿಗೆ ಕೈ ಹಿಡಿಯುತ್ತೆ. ಅಂಥದ್ರಲ್ಲಿ ಅರಸನಕೋಟೆ ಮಗ ಒಂದು ಹುಡುಗಿಗೆ ಮೋಸ ಮಾಡಿದ್ದಾನೆ ಅಂದರೆ ನನ್ನಿಂದ ನಂಬೋದಕ್ಕೆ ಆಗ್ತಾ ಇಲ್ಲ. ಹಾಗೆ ಅರಸನಕೋಟೆಗೆ ವಿನಾಕಾರಣ ಅನ್ಯಾಯ ಮಾಡೋಕೆ ಬಂದವ್ರನ್ನೂ ಸುಮ್ಮನೆ ಬಿಡೋದಕ್ಕಾಗಲ್ಲ. ಪಾಠ ಕಲಿಸ್ಲೇಬೇಕು. ಯಜಮಾನ್ರೆ, ಹಾಗೆ ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ. ಅವಳಲ್ಲಿ ಏನೋ ವಿಷಯ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಏನು ಅಂತ ಈಗಲಿಂದನೇ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಮೈದನನ್ನ ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ.
ಇನ್ವಿಟೇಷನ್ ಯಾರ ಬ್ಯಾಗಿದು? ಈ ಬ್ಯಾಗ್ ನಂದಲ್ವಲ್ಲ, ಯಾರ ಬ್ಯಾಗಿದು? ಹಾಂ, ಇದು ನನ್ನ ಬ್ಯಾಗ್. ಓಹ್ ಸಾರಿ, ಇದನ್ನು ಗೆಸ್ಟ್ ರೂಮಲ್ಲಿ ಇಡೋದು ಬಿಟ್ಟು ನಂದು ಅಂತ ಅಂದ್ಕೊಂಡು ನಮ್ಮ ಸ್ಟಾಫ್ ತಂದು ಇಲ್ಲಿಟ್ಟಿದ್ದಾರೆ. ತಗೊಳ್ಳಿ. ಇದನ್ನು ಗೆಸ್ಟ್ ರೂಮಲ್ಲಿ ಇಡೋ ಅವಶ್ಯಕತೆ ಏನಿಲ್ಲ ಬಿಡಿ. ಯಾಕಂದರೆ ಇನ್ಮೇಲೆ ನಾನು ಇದೇ ರೂಮಲ್ಲಿ ಇರ್ತೀನಿ. ಗಾಬರಿ ಆಗಬೇಡಿ, ಇದೇ ರೂಮಲ್ಲಿ ಇರಬೇಕು ಅಂತ ಪಾರ್ವತಿ ಅವರೇ ಹೇಳಿದ್ದಾರೆ. ಇನ್ನು ಮುಂದೆ ಈ ರೂಮ್ ನಿಂದು ಅಂತಲೂ ಹೇಳಿದ್ದಾರೆ. ಏನು ಹೇಳ್ತಿದ್ದೀರಾ ನೀವು? ನಮ್ಮ ಪಾರ್ವತಿಯವ್ರು ಹಾಗೆ ಹೇಳಿದ್ರ? ನಂಬೋದಕ್ಕೆ ಆಗ್ತಿಲ್ವಲ್ಲ. ನಂಬಲೇಬೇಕು. ಬೇಕಾದ್ರೆ ನೀವೇ ಹೋಗಿ ಅವ್ರನ್ನ ಕೇಳಿ. ಅಲ್ವಾ ಪ್ರೀತು ಅವರೇ, ನಾನು ಇಲ್ಲೇ ತಾನೇ ಇರಬೇಕು. ಹಾಂ, ಹೌದು. ಪ್ರೀತು, ಇವ್ರು ಏನು ಹೇಳ್ತಾ ಇದ್ದಾರೆ? ನೀನು ಯಾಕೆ ಹೂ ಅಂತ ಹೇಳ್ತಾ ಇದೆಯಾ? ಅಷ್ಟಕ್ಕೂ ಇದು ಯಾರ ರೂಮು? ನಮ್ಮಿಬ್ರು ರೂಮ್ ತಾನೆ, ನಾವಿಬ್ರಲ್ವ ಇಲ್ಲಿ ಇರಬೇಕಾಗಿರೋದು. ಇವ್ರು ಬಂದು ನಮ್ಮ ಪ್ರೈವಸಿನ ಕಿತ್ಕೊಳ್ತಾ ಇದ್ದಾರೆ ಅಂತ ಅನಿಸ್ತಿಲ್ವಾ? ಅಯ್ಯೋ, ಹಾಗೇನಿಲ್ಲ ಜನನಿ. ಅವ್ರಿಲ್ಲೇ ಇರಲಿ ಬಿಡು, ನಾವೇ ಗೆಸ್ಟ್ ರೂಮ್ ಹೋಗೋಣ. ಜನನಿಯವ್ರೆ, ಈಗ ತಾನೇ ಊರಿಂದ ಬಂದಿದ್ದೀರಾ? ರೂಮಲ್ಲಿ ವಿಶ್ರಾಂತಿ ತಗೊಳತ್ತಾನೆ? ಯಾವ ರೂಮಲ್ಲಿ? ನಿಮ್ಮ ರೂಮಲ್ಲಿ. ಮದುವೆ ಆಗಿ ಇಷ್ಟು ವರ್ಷ ಇದ್ನಲ್ಲ ಆ ರೂಮಲ್ಲ, ಅಥವಾ ಈಗ ಶಿಫ್ಟ್ ಆದ್ವಲ್ಲ ಗೆಸ್ಟ್ ರೂಮ್, ಆ ರೂಮಲ್ಲಿ ಸುಧಾರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ? ಜನ್ನಿ, ಯಾಕಮ್ಮ ಬೇಜಾರಲ್ಲಿದೆಯಾ? ಪ್ರೀತು ಏನಾದ್ರನ್ನ? ಇಲ್ಲ ಭಾವ. ಮತ್ತೆ ಬೇರೆ ರೂಮಿಗೆ ಹೋಗ್ಲಾ ಅಂತ ಕೇಳ್ತಾ ಇದ್ದೀರಾ? ಮತ್ತೆ ಆ ಹುಡುಗಿನ ನಾನು ಪ್ರೀತು ಇರೋ ರೂಮಲ್ಲಿ ಇರೋದಕ್ಕೆ ಹೇಳಿದಿರಲ್ಲ, ಹಾಗಿರುವಾಗ ನಾವು ಹೇಗೆ ಆ ರೂಮಲ್ಲಿ ಇರೋದಕ್ಕಾಗುತ್ತೆ ಹೇಳಿ? ಓ, ಆ ಹುಡುಗಿ ಹಾಗೆಲ್ಲ ಹೇಳಿ ಕಳ್ಸದ್ಲಾ? ಪಾರ್ವತಿಯವರೇ, ಅವ್ರನ್ನ ಆ ರೂಮಲ್ಲಿ ಇರೋದಕ್ಕೆ ಹೇಳಿದ್ದು ನೀವೇನಾ? ಹೌದು, ಮೋನಿಕಾ ಅವ್ರನ್ನ ನಿಮ್ಮ ರೂಮಲ್ಲಿ ಇರೋದಕ್ಕೆ ಹೇಳಿದ್ದು ನಾನೇ. ಏನಾಯ್ತು? ನನ್ನ ಮಕ್ಕಳನ್ನ ನೀವೇ ನೋಡ್ಕೋಬೇಕಕ್ಕ, ನೀವೇ ನೋಡ್ಕೋಬೇಕು. ಮಕ್ಕಳಿಬ್ರು ಚೆನ್ನಾಗಿ ಓದ್ತಿದ್ದಾರೆ ತಾನೇ? ಅಯ್ಯೋ, ಅವ್ರು ಓದಿನ ಮನೆ ಹಾಳಾಗೋಯ್ತು. ಮಕ್ಕಳ ಜೀವನ ನೀವೇ ಸೆಟ್ಲ್ ಮಾಡ್ಬೇಕಕ್ಕ. ಮಕ್ಕಳಿಗೆ ಒಂದು ಒಳ್ಳೆ ಗಂಡು ನೋಡಿ ನೀವೇ ಮದುವೆ ಮಾಡ್ಬೇಕಕ್ಕ. ಬಾವಾ, ನಿಮ್ಮ ತಮ್ಮ ಅಂದರೆ ನನ್ನ ಗಂಡ ಮೋಹನ್, ಇವ್ರ ಮೇಲೆ ಒಂದು ಕಣ್ಣಿಟ್ಟಿರಿ.
ಸಿಕ್ಕಿದ್ದೆ ಚಾನ್ಸ್ ಅಂತ ಯಾವಳಾದ್ರೂ ಕಟ್ಕೊಂಡು ಬಂದ್ಬಿಡ್ತಾರೆ. ಎಲ್ಲರೂ ನನ್ನಷ್ಟು ಒಳ್ಳೆಯವರು ಇರಲ್ಲ ಬಾಬಾ. ಹೇಳ್ತಿದ್ದಾಳೆ ಇವಳು ಮೋಹನ್. ನಾನು ಹೇಳ್ತೀನಿ ಅಕ್ಕ, ಇವತ್ತು ರಾತ್ರಿ 12 ಗಂಟೆಗೆ ನಾನು ಸತ್ತೋಗ್ತೀನಂತಕ್ಕ. ಅದು ನಾರ್ಮಲ್ ಸಾವಲ್ಲ ಅಕ್ಕ, ಕೆಟ್ಟ ಸಾವು. ರಕ್ತ ಕಾರ್ಕೊಂಡು ಸಾಯ್ತೀನಂತಕ್ಕ. ಪಾರ್ವತಿಯವರೇ ಏನು ಹೇಳ್ತಿದ್ದೀರಾ? ಆ ಹುಡುಗಿನ ನಾನು ಪ್ರೀತು ಇರೋ ರೂಮಲ್ಲಿ ನೀವಿರೋದಕ್ಕೆ ಹೇಳಿದ್ರಾ? ಹೌದು, ನೀವು ಊರಿಗೆ ಹೋಗಿದ್ರಲ್ಲ, ನನ್ನ ಮೈದನ ಸೋಫಾ ಮೇಲೆ ಮಲಗ್ತಾ ಇದ್ರು. ಹಾಗಾಗಿ ನೀವು ಬರೋಷ್ಟರಲ್ಲಿ ಮೋನಿಕಾ ಬಂದಿರೋ ಕೆಲಸ ಮುಗಿಸ್ಕೊಂಡು ಊರಿಗೆ ಹೋಗ್ತಾರೆ ಅಂದ್ಕೊಂಡು ಅಲ್ಲೇ ಇರೋದಕ್ಕೆ ಹೇಳಿದೆ. ಆದರೂ ಬಂದಿರೋರು ಯಾರೇ ಆಗಿರಲಿ ಅವ್ರು ಗೆಸ್ಟೇ ಅಲ್ವಾ? ಅದು ಅಲ್ಲದೆ ಗೆಸ್ಟ್ಗಳಿಗೆ ಅಂತ ಒಂದಲ್ಲ 2 ರೂಮ್ ಇದೆ, ಅಲ್ಲಿರೋದಕ್ಕೆ ಹೇಳ್ಬೋದಿತ್ತಲ್ವಾ? ಹಾಗಲ್ಲ, ಆ 2 ರೂಮು ನಮ್ಮ ರೂಮ್ಗಳಿಗಿಂತ ತುಂಬ ಚಿಕ್ಕದು. ಆ ಹುಡುಗಿಗೆ ಚಿಕ್ಕ ರೂಮಲ್ಲಿದ್ದು ಅಭ್ಯಾಸ ಇಲ್ಲ, ಅದಕ್ಕೆ ನಿಮ್ಮ ರೂಮಲ್ಲೇ ಇರೋದಕ್ಕೆ ಹೇಳಿದೆ. ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಜನನಿಯವರೇ. ಯಾಕೋ ನೀವು ಕೊಡ್ತಾ ಇರೋ ಕಾರಣ ನಮಗೂ ಥರ ಅನಿಸ್ತೀವಿ. ಹಾಗೇನಾದರೂ ಇದ್ರೆ ನನ್ನ ಹತ್ರ ಹೇಳಿ. ಛೇ, ನಿಮ್ಮಿಂದ ನಾನು ಯಾವ ವಿಷಯನೂ ಮುಚ್ಚಿಡ್ತಾ ಇಲ್ಲ ಜನನಿಯವರೇ. ಬೇಕಾದರೆ ಹೇಳಿ, ಈಗಲೂ ಮೋನಿಕಾ ಹತ್ರ ಮಾತಾಡಿ ನಿಮ್ಗೆ ಆ ರೂಮ್ನ ಬಿಡಿಸ್ಕೊಡ್ತೀನಿ. ಬೇಡ ಬೇಡ, ನಿಮ್ಮೂರು ಹುಡುಗಿ, ಅದರಲ್ಲೂ ಚೇರ್ಮ್ಯಾನ್ರು ಮಗಳು ಅಂತ ಬೇರೆ ಹೇಳ್ತಾ ಇದ್ದೀರಾ. ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಊರಲ್ಲಿ ನಿಮ್ಮ ಗೌರವನೂ ಹೆಚ್ಚಾಗುತ್ತೆ. ಪರವಾಗಿಲ್ಲ ಬಿಡಿ, ಸ್ವಲ್ಪ ದಿನನೇ ತಾನೆ. ನಾನು ಪ್ರೀತು ಗೆಸ್ಟ್ ರೂಮಲ್ಲೇ ಅಡ್ಜಸ್ಟ್ ಮಾಡ್ಕೋತೀವಿ. ಮೋನಿಕಾಗೆ ಜನನಿ ರೂಮಲ್ಲಿ ಇರುವಂತ ನೀನು ಹೇಳಿರೋದಕ್ಕೆ ಚಾನ್ಸೇ ಇಲ್ವಲ್ಲ ಪಾರು? ಅವಳು ಅದೇ ರೂಮಲ್ಲಿ ಇರಬೇಕು ಅಂತ ಅಧಿಕಾರ ಚಲಾಯಿಸ್ತಾ ಇದ್ದಾಳೆ ಅಂದರೆ ನಾವು ಈ ಕೂಡಲೇ ಅವಳ ಹತ್ರ ಮಾತಾಡಿ ಅವಳು ವಿರೋಧ ಕಟ್ಕೊಳ್ಳೋದಕ್ಕಾಗಲ್ಲ. ಮೊದಲೇ ನಾನು ಇಲ್ಲಿ ಅವಳನ್ನ ಉಳಿಸ್ಕೊಂಡಿರೋದು ಅವಳಿಗೆ ಇಷ್ಟ ಇಲ್ಲ. ಇದೇ ನೆಪ ಇಟ್ಕೊಂಡು ಅವಳು ಈ ಮನೆಯಿಂದ ಹೊರಗಡೆ ಹೊರಟೋದ್ರೆ ನೀನು ಹೇಳ್ತಾ ಇರೋದ್ರಲ್ಲೂ ಅರ್ಥ ಇದೆ ಪಾರು. 1-2 ದಿನ ಹೋಗಲಿ, ಅವಳ ಬಗ್ಗೆ ಪೂರ್ತಿ ವಿಷಯ ತಿಳ್ಕೊತೀನಿ. ನನ್ನ ಮೈದನಿಂದ ಅವಳಿಗೆ ಯಾವ ಅನ್ಯಾಯನೂ ಆಗಿಲ್ಲ ಅನ್ನೋದು ಸಾಬೀತಾದರೆ ಆಮೇಲೆ ಅವಳಿಗಿದೆ. ಈ ಪಂಡ್ರಾಪುರದ ಪಾರ್ವತಿ ಏನು ಅಂತ ಅವಳಿಗೆ ತೋರಿಸ್ತೀನಿ. ದಾಮಿನಿ, ಏನಾಗಿದೆ ನಿನಗೆ? ಯಾಕೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಾ? ಸಾಯೋ ಅಂಥದ್ದು ಏನಾಗಿದೆ ನಿನಗೆ? ಅದು ಯಾವುದೋ ಕೆಟ್ಟ ಥರದ ಸಾವು ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಲ್ಲ, ಯಾಕೆ? ಯಾಕೆಂದ್ರೆ ನಿನ್ನೆ ನಾನು ಈ ಮನೇಲಿ ಅಂದ್ರೆ ನಮ್ಮ ಅರಸನ ಕೋಟೆಯಲ್ಲಿ ದೆವ್ವ ನೋಡ್ದೆ ಅಕ್ಕ. ಏನ್ ಹೇಳ್ತಿದ್ಯಾ? ದೆವ್ವ ನೋಡಿದ್ಯಾ? ಅಕ್ಕ, ಬಿಳಿ ದೆವ್ವ, ಐಸ್ ಕ್ರೀಮ್ ದೆವ್ವ.
ಯಾವ್ದಾದ್ರು ಹಾರರ್ ಸಿನಿಮಾ ನೋಡಿದ್ಯಾ? ಅಯ್ಯೋ ಅಕ್ಕ, ನನ್ ಗಂಡ ನೆಟ್ಟಿಗೆ ಮೊಬೈಲೇ ತೋರ್ಸಲ್ಲ, ಎಲ್ಲದಕ್ಕೂ ಲಾಕ್ ಇಟ್ಕೊಂಡಿರ್ತಾರೆ. ಇನ್ ಸಿನಿಮಾ ಎಲ್ಲಿಂದ ಅಕ್ಕ ತೋರಿಸ್ತಾರೆ ಇವರು? ನೀವ್ ಒಳ್ಳೆ ಹೇಳಿದ್ರಿ. ನಾನ್ ಕೇಳಿದ್ದು ಇತ್ತೀಚೆಗೆ ಮನೆಯಲ್ಲಿ ಸಿನಿಮಾ ಏನಾದ್ರೂ ನೋಡಿದ್ಯಾ ಅಂತ. ಏನೇನೋ ವಿಷಯನ ತಲೆಯಲ್ಲಿ ಇಟ್ಕೊಂಡು ಹೆದರ್ಕೊಂಡು ಯದ್ವಾ ತದ್ವಾ ಆಡ್ತಿದೀಯಾ. ಅಯ್ಯೋ ನಿಜವಾಗ್ಲೂ ಇಲ್ಲಕ್ಕ, ನಾನು ನನ್ನ ಕಣ್ಣಾರ ನೋಡಿದ್ದೀನಿ. ಬೇಕಾದ್ರೆ ಪ್ರೀತುನ್ ಕೇಳಿ. ಪ್ರೀತುನ? ಅತ್ತಿಗೆ ಇವಳು ಕಾಣಿಸಿದ್ದು ಅವನು ಕಾಣಿಸಿಲ್ವಂತೆ. ಕೇಳಿಸ್ಕೊಂಡ್ಯಾ? ನಿಜವಾಗ್ಲೂ ನೋಡ್ದೆ ಅಕ್ಕ, ಬಿಳಿ ದೆವ್ವ ಹಿಂಗೇ ನಿಂತಿತ್ತು. ಆಯ್ತು, ನೀನೀಗ ದೆವ್ವನೇ ನೋಡ್ದೆ ಅಂತಾನೆ ಇಟ್ಕೋ. ಅದಕ್ಕೆ ನೀನ್ ಯಾಕೆ ರಕ್ತಕಾರ ಸಾಯ್ಬೇಕು?